ಸಸ್ಯವನಕ್ಕೆ ಭೇಟಿ ಕೊಡಬಹುದು. ಬಳ್ಳಿ ಅಂತ ಹೇಳ್ತಾರೆ. ಇದ್ರ ಇಂಗ್ಲಿಷ್ ಹೆಸರು ಸೈಸಸ್ ಕ್ವಾಡ್ರಾಗ್ಯುಲಾರಿಸ್ ಅಂತ. ಇದೇನೇನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? ಅಬ್ಡೊಮಿನಲ್ ಡಿಸಾರ್ಡರ್ಸ್, ಡಯರಿಯಾ, ಡಿಸೆಂಟ್ರಿ, ಆಮೇಲೆ ವರ್ಮ್ ಇನ್ಫೆಸ್ಟೇಷನ್ಗೆ ಈ ಗಿಡನ ಯೂಸ್ ಮಾಡ್ತಾರೆ. ಅಂದ್ರೆ ಹೊಟ್ಟೆ ಸಮಸ್ಯೆ ಇರ್ಬೋದು, ಅಥವಾ ಲೂಸ್ ಮೋಷನ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ವರ್ಮ್ ಇನ್ಫೆಕ್ಷನ್ ಅಂದ್ರೆ ಹುಳು ಸಮಸ್ಯೆ ಆಗಿರುತ್ತಲ್ಲ ಮಕ್ಕಳಲ್ಲಿ, ಅದಕ್ಕೆ ಈ ಮುಂಗಾರು ಬಳ್ಳಿ ಅನ್ನೋ ಮೆಡಿಸಿನ್ ಅಂದ್ರೆ ಇದನ್ನ ಮೆಡಿಸನ್ ಪ್ಲಾಂಟ್ ಆಗಿ ಬಳಸ್ತಾರೆ. ಇದು ನೋಡಿ ಸ್ನೇಹಿತರೆ, ಕರಿ ತುಳಸಿ ಅಥವಾ ಕೃಷ್ಣ ತುಳಸಿ ಅಂತಾರೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರತ್ತೆ. ಕೆಮ್ಮು, ಕಫ ಅಥವಾ ಜ್ವರ ಇರ್ಬೋದು, ಆಮೇಲೆ ಉಸಿರಾಟದ ತೊಂದರೆಗೆ ಇದರಲ್ಲಿ ನೀವು ಕಷಾಯ ಮಾಡಿ ಬಳಸಿದ್ರೆ ಖಂಡಿತ ಇದು ಒಂದು ಕ್ಯೂರ್ ಆಗತ್ತೆ. ನೀರು ಬ್ರಾಹ್ಮಿ ಅಂತ ಇದು ಈ ಗಿಡ. ಇದು ನಿಮ್ಗೆ ಜ್ಞಾಪಕ ಶಕ್ತಿ ಹೆಚ್ಚು ಮಾಡತ್ತೆ, ಹಾಗೆ ಕೂದಲು ಜಾಸ್ತಿ ಬೆಳೆಯಕ್ಕೆ ಕೂಡ ಈ ಸಸಿ ಸಹಾಯ ಮಾಡತ್ತೆ. ನೀರು ಬ್ರಾಹ್ಮಿ ಅಂತ ಇದ್ರ ಹೆಸರು. ಗೋರಂಟಿ ಗಿಡ ಎಲ್ಲರೂ ಕೈಗೆ ಹಾಗೂ ತಲೆಗೆ ಅರ್ಧ ಹಚ್ಕೋತೀವಲ್ಲ, ನೋಡಿದ್ರಲ್ಲ ಗೋರಂಟಿ ಗಿಡ. ಇದು ಏನೇನಕ್ಕೆ ಬೇರೆ ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್, ಬರ್ನಿಂಗ್ ಫೀಟ್ ಹಾಗೂ ಮೆನ್ಸುರಲ್ ಡಿಸಾರ್ಡರ್ಸ್ ಕೂಡ, ಅಂದ್ರೆ ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಅಥವಾ ಕಾಲು ನಿಮ್ಗೆ ಉರಿ ಬರೋದು, ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ, ಅದಕ್ಕೂ ಸಹ ಗೋರಂಟಿ ಗಿಡನ ಬಳಸ್ತಾರೆ. ಇದು ನೋಡಿ ಲಕ್ಕಿ ಸೊಪ್ಪು ಅಂತ ಇದ್ರ ಹೆಸರು. ಇದ್ರ ಇಂಗ್ಲಿಷ್ ಹೆಸರು ನಿರಗುಂಡಿ ಅಂತ. ಇದು ಜಾಯಿಂಟ್ ಪೇನ್ ಅಥವಾ ಕೀಳು ನೋವು, ಆಮೇಲೆ ಕಿವಿಯ ಸಮಸ್ಯೆ ಆಗಿರ್ಬೋದು, ಅಥವಾ ಜ್ವರ ಬಂದ್ರೆ ಈ ವಿಟೆಕ್ಸ್, ನೆಗುಂಡೋ ಅಥವಾ ಲಕ್ಕಿ ಸೊಪ್ಪನ್ನ ಬಳಸ್ತಾರೆ. ಪತ್ರ ಸೊಪ್ಪನ್ನ ನೀವು ನೋಡೇ ಇರ್ತೀರಾ. ದೊಡ್ಡಪತ್ರೆ ಬಹಳಷ್ಟು ಜನ ಮನೆಯಲ್ಲೇ ಬೆಳೀತಾರೆ. ಇದು ಕೆಮ್ಮು, ಕಫ, ನೆಗಡಿ, ತಲೆನೋವು ಹಾಗೂ ಅಲರ್ಜಿಗೆ ತುಂಬಾನೇ ಬಳಸ್ತಾರೆ. ದೊಡ್ಡಪತ್ರೆ ಸೊಪ್ಪಲ್ಲಿ ಮಜ್ಜಿಗೆ ಹುಳಿ ಕೂಡ ಮಾಡ್ತಾರೆ, ಆಮೇಲೆ ಕಷಾಯ ಕೂಡ ಮಾಡ್ತಾರೆ. ತುಂಬಾನೇ ಉಪಯೋಗಕಾರಿ ದೊಡ್ಡಪತ್ರೆ ಸೊಪ್ಪು. ನೋಡಿ, ಇದು ನಿಂಬೆ ಹುಲ್ಲು ಅಂತ ಹೇಳ್ತಾರೆ. ನಿಂಬೆ ಹುಲ್ಲು ನೀವು ನೋಡಿರ್ತೀರಾ ನೋಡಿ, ಉದ್ದಕ್ಕೆ ಬೆಳೆದಿದೆ. ಇದು ಕೂಡ ನಿಮ್ಗೆ ಕೆಮ್ಮು ಅಥವಾ ಕಫ ತೊಂದರೆಗೆ ಬಳಸುವಂತ ಒಂದು ಆಯುರ್ವೇದಿಕ ಸಸ್ಯ.
ನೋಡಿ ಸ್ನೇಹಿತರೆ, ಇದು ಬಸಳೆ ಸೊಪ್ಪು ಅಂತ ಹೇಳ್ತಾರೆ. ಬಸಳೆ ಸೊಪ್ಪಿಂದ ಮಜ್ಜಿಗೆ ಹುಳಿ ಮಾಡ್ತಾರೆ, ಹಾಗೂ ಅನೇಕ ಹುಳಿ ಸಾಂಬಾರು ಅದೆಲ್ಲ ಮಾಡ್ತಾರೆ. ಇದ್ರನ್ನ ಕಟ್ ಮಾಡಿ ಹಾಕ್ತಾರೆ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು, ತಂಪು ಅಂತ ಹೇಳ್ತಾರೆ ಬಸಳೆ ಬಳಸಿದ್ರೆ. ಇದು ನಿಮ್ಗೆ ಗ್ಯಾಸ್ಟ್ರೈಟಿಸ್ ತೊಂದರೆ ಆಗಿರ್ಬೋದು, ಹೊಟ್ಟೆ ಉರಿ ಇರ್ಬೋದು, ಕಾನ್ಸ್ಟಿಪೇಷನ್, ಕಟ್ ಅಂಡ್ ವೂಂಡ್ಸ್, ಇದಕ್ಕೆಲ್ಲ ಬಸಳೆ ಸೊಪ್ಪು ಬಳಸಿದ್ರೆ ತಂಪಾಗತ್ತೆ ಹೊಟ್ಟೆ, ಹಾಗೂ ಜೀರ್ಣಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳಿ. ನೋಡಿ, ಇದು ಕಲ್ಯಾಣ ಸೌಗಂಧಿ ಅಂತ. ಇದರಿಂದ ಏನೇನ್ ಪ್ರಯೋಜನ ಆಗತ್ತೆ ಅಂದ್ರೆ, ಇದು ವೂಂಡ್ಸ್, ಹಿಕ್ಕಪ್, ಪೇನ್ ಅಂದ್ರೆ ನೋವಿರ್ಬೋದು, ಹಿಕ್ಕಪ್ ಅಂದ್ರೆ ಬಿಕ್ಕಳಿಕೆ ಇರ್ಬೋದು, ಅದಕ್ಕೆಲ್ಲ ಇದನ್ನ ಬಳಸ್ತಾರೆ, ಆಯುರ್ವೇದಿಕ ಔಷಧಿ. ಸ್ನೇಹಿತರೆ, ಇಂದಿನ ಸಂಚಿಕೆ ಆಯುರ್ವೇದಿಕ್ ಸಸ್ಯಗಳು ಎಲ್ಲ ನೋಡ್ಕೊಂಡಿದ್ದೀರಾ. ಎಲ್ಲಿ ಬಂದ್ಬೇಕು, ಏನ್ ತಗೋಬೇಕು ಅಂತ ನಿಮ್ಗೆ ಗೊತ್ತಿದೆ. IM ಹೆಲ್ತ್ ಕೇರ್ ಸೆಂಟರ್ಗೆ ಬಂದ್ರೆ ಇಲ್ಲೆಲ್ಲ ವಿಧ ವಿಧವಾದ ಆಯುರ್ವೇದಿಕ್ ಸಸ್ಯಗಳು ತಮ್ಗೆ ಸಿಗುತ್ತೆ. ಸೊ ಇಂದಿನ ಸಂಚಿಕೆ ತಮ್ಗೆಲ್ಲ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟಣ್ ಅಂತ ಒತ್ಬಿಡಿ ಸ್ನೇಹಿತರೆ. ಧನ್ಯವಾದ.